ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಬಂಧುಗಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಸಾಹಿತ್ಯ ರಸಾಯನ ಈ ಒಂದು ಕಾರ್ಯಕ್ರಮವನ್ನು ಭಾಷೆಗೆ ಸಂಬಂಧಿಸಿದಂತೆ ಕಾರ್ಯಕ್ರಮದ ಸಂಚಿಕೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇಂದಿನ ವಿಷಯ ಭಾರತ ಅಂದ ತಕ್ಷಣ ಹಲವಾರು ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ, ಕಣ್ಣಿನ ಮುಂದೆ ಅದರ ಚಿತ್ರಣ ಬರುತ್ತೆ. ಇಲ್ಲಿ ಇದ್ದಂಥ ಮಹಾಪುರುಷರಿರಬಹುದು ಮತ್ತು ಭಾರತೀಯ ಸಂಸ್ಕೃತಿ ಪರಂಪರೆಯ ಬಗ್ಗೆ ಅನೇಕ ವಿಷಯಗಳು ಕಣ್ಣು ಮುಂದೆ ಬರುತ್ತೆ. ಹಾಗೆ ನೋಡಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದೂರ ದೂರದಿಂದ ಬಂದ ನಿರಾಶ್ರಿತರಿಗೆ ಯಾವ ದೇಶ, ಯಾವ ಜನಾಂಗ ಯಾವುದು ನೋಡದೆ ನಾವು ಆಶ್ರಯವನ್ನು ಕೊಟ್ಟಿವಿ ಅಂತ ಭರತ ಭೂಮಿ ಇದು. ಎಲ್ಲರಿಗೂ ಆಶ್ರಯವನ್ನು ಕೊಟ್ಟಂತಹ ಭರತ ಭೂಮಿ ನಿಜವಾದ ಧರ್ಮಭೂಮಿ ಅನ್ನುವಂತಹ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈ ಎಲ್ಲ ವಿಷಯಗಳನ್ನು ಆಧಾರವಾಗಿಟ್ಟುಕೊಂಡು ಬಕಾರದಿಂದ ಭಾರತವನ್ನು ವರ್ಣಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಅದನ್ನು ಈಗ ನಾನು ವಾಚಿಸ್ತೇನೆ. ಭರತ ಭೂಮಿ ಭಾರತ ಮಾತೆಯ ಭೂಮಿ, ಬಂಗಾರದ ಭೂಮಿ, ಬಣ್ಣಿಸಲಸದಳ ಭೂಮಿ, ಭೂಶಿಖರಗಳ ಮನಸಿರಿಯ ಭವ್ಯತೆಯ ಭೂಮಿ, ಬರ್ಬರ ಕೃತ್ಯಕ್ಕೆ ಬಲಿಯಾಗಿ ಬದುಕುಳಿದ ಬಾಂಧವರು ಬಹುದೂರದಿಂದ ಬಂದಾಗ ಬನ್ನಿ ಬನ್ನಿ ಎಂದು ಬರಮಾಡಿಕೊಂಡ ಭೂಮಿ, ಬಂದವರಿಗೆ ಬರುವವರಿಗೆ ಬೇಡ ಬೇಡವೆಂದು ಬಾಗಿಲು ಬಂಧಿಸದೆ, ಬಂದವರಿಗೆ ಬರುವವರಿಗೆ ಬೇಡ ಬೇಡವೆಂದು ಬಾಗಿಲು ಬಂಧಿಸದೆ, ಬೇಲಿ ಹಾಕದೆ ಭಾವ ಶ್ರೀಮಂತಿಕೆಯ ತೋರಿದ ಭೂಮಿ, ಬಳಿಯಲ್ಲಿದ್ದವರಿಗೆ ಬದಿಯಲ್ಲಿದ್ದವರಿಗಷ್ಟೇ ಅಲ್ಲದೆ ಬೇರೆ ಬೇರೆ ಬಹಳ ದೂರದಿಂದ ಬಂದ ಜನರಿಗೂ ಭಾವೈಕ್ಯದ ಭಾವ ಬೆಳಕ ಬೀರಿದ ಭೂಮಿ, ಭಾವೈಕ್ಯದ ಭಾವ ಬೆಳಕ ಬೀರಿದ ಭೂಮಿ. ಬದುಕಬೇಕು, ಭಾವನೆಗಳ ಬೆಸೆಯುತ ಬದುಕಬೇಕು, ಭುವನ ಸಿರಿಯ ಬಳವಳಿಯನ್ನು ಬಣ್ಣಿಸುತ್ತಾ ಬದುಕಬೇಕು. ಬಡತನವಿರಲಿ ಭಾರಿತನವಿರಲಿ ಬದುಕಲು ಬೇರೆಯವರನ್ನು ಬದುಕಿಸಲು ಬದ್ಧವಾದ, ಬೇರೆಯವರಿಗೂ ಬೋಧಿಸಿದ ಭೂಮಿ, ಬಿಂದುವಿನಲ್ಲೂ ಭತ್ತದ ಬಾಡದ ಬರಕಾಣದ ಭಾವನೆಗಳ ಭವ್ಯತೆಯ ಭೂಮಿ ಭರತ ಭೂಮಿ. ಈ ಬಂಧುಗಳೇ, ಇದುವರೆಗೂ ಬಕಾರದಿಂದ ಪ್ರಾರಂಭವಾಗುವಂತಹ ಪದಗಳನ್ನು ಜೋಡಿಸಿ ಭರತ ಭೂಮಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಕವನ ರೂಪದಲ್ಲಿ ಹೇಳಲು ಪ್ರಯತ್ನಿಸಿದ್ದೇನೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಬಂಧುಗಳೇ, ತಾವು ಯಾರು ಸಬ್ಸ್ಕ್ರೈಬ್ ಆಗೋದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ತಮಗೆ ಪರಿಚಯ ಇರುವಂತಹ ಸ್ನೇಹಿತರು ಯಾರೇ ಇರಲಿ ಅವ್ರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಸಲಹೆಯನ್ನು ನೀಡಿ. ಹಲವಾರು ಬೇರೆ ಬೇರೆ ಉತ್ತಮ ಕಾರ್ಯಕ್ರಮಗಳನ್ನು ಕೊಡುವಂತಹ ಉದ್ದೇಶ ನಮ್ಮದು. ನಮಸ್ಕಾರ.